ಹಾಯ್ ಗೈಸ್, ನಾನು ನಿಮ್ಮ ಸ್ಕೈ ವ್ಲಾಗ. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗುರುಜಿ. ಗುಡ್ ಮಾರ್ನಿಂಗ್. ನಮ್ಮ ಪಕ್ಕದ ಮನೆಯವರು ಮಾತಾಡ್ತವ್ರೆ. ಸೊ ನೋಡಿ, ನಮ್ಮ ರೆಸಾರ್ಟ್ ರೂಮ್ನ ವ್ಯೂ ಬೆಳಿಗ್ಗೆ ಯಾವ ಥರ ಇದೆ ಅಂದರೆ ಈ ಥರ ಇದೆ. ಕ್ರೇಜಿ ಅಲ್ಲ. ಓಕೆ, ಸೊ ಇವು ಚೆನ್ನಾಗಿದೆ. ಸೊ ನಾವು ಎದ್ದಿದ್ದು 8 ಗಂಟೆ ಆಯಿತು. ಸೊ ಫುಲ್ ಬಾಡಿಗೆ ರೆಸ್ಟ್ ಬೇಕಾಗಿತ್ತು. ಇನ್ನು ಈಗ 9 ಗಂಟೆ ಅಂದರೆ ಬಿಡಬೇಕು ನಾವು. ಆ್ಯಕ್ಚುಲಿ 9-9:30 ಅಂತಂದರೆ. ಸೊ ರೆಸಾರ್ಟ್ದು ಒಂದಿಷ್ಟು ದಿನ ವೀಡಿಯೋಸ್ ಮಾಡಬೇಕು, ತಿಂಡಿ ತಿನ್ನಬೇಕು, ಸ್ನಾನ ಮಾಡಿ ರೆಡಿ ಆಗಬೇಕು. ಅಷ್ಟೆಲ್ಲ ಆಗುತ್ತೆಲ್ಲ ಗೊತ್ತಿಲ್ಲ. ಐ ಥಿಂಕ್ 10 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ರೆಸಾರ್ಟ್ ಯಾವ ಥರ ಇದೆ, ಏನಿದೆ ಈ ರೆಸಾರ್ಟು ಅಂದ್ಬಿಟ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ವಿಡಿಯೋಯಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಲೆಟ್ಸ್ ಗೋ. ಕಾಫಿ ತರಿಸಿದ್ವಾ? ಇಷ್ಟು ಸ್ಟ್ರಾಂಗ್ ಇದೆ ಅಂದರೆ ಕಾಫಿ, ಏನು ಹೇಳು. ಇಲ್ಲಿ ನೋಡಿ, ಇಲ್ಲಿ 1 2 3 4 ಶುಗರ್ ಪ್ಯಾಕೆಟ್ಸ್ ಹಾಕಿದ್ರೂ ಸ್ಟ್ರಾಂಗ್ ಇದೆ ಗುರು ಇದು. ಯಪ್ಪ ಶಿವ, ಏನು ಹೇಳು. ಓಕೆ, ಕಾಫಿ ಕುಡಿಯೋಣ ವಿತ್ ಒಳ್ಳೆ ನೇಚರು. ಹೊರಗಡೆ ಹೋಗೋಣ. ಓಕೆ, ಸೊ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ಸೊ ನೋಡ್ಬೋದು. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಗೋಪ್ರೋ ರೆಡಿ ಇದೆ, ಉಳಿದೆಲ್ಲ ರೆಡಿ ಇದ್ದಾವೆ. ಸೊ ಹೋಗೋಣ. ಆ್ಯಕ್ಚುಲಿ ಎಲ್ಲ ತಿಂಡಿ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾರೆ. ನಾನೇ ಒಬ್ಬನೇ ಇಲ್ಲಿರೋದು. ಲಾಸ್ಟಿಗೆ ನಾನೇ ಹೋಗಿದ್ದು ಸ್ನಾನಕ್ಕೆ. ಸೊ ಹಾಗಾಗಿ ಲೇಟ್ ಆಗೋಯಿತು. ಸೊ ಬನ್ನಿ, ಬಾಯ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಸೊ ನಾವು ಹೋಗ್ಬಿಟ್ಟು ತಿಂಡಿ ಮಾಡ್ಕೊಳ್ಳೋಣ. ಎಸ್ಕೋ. ಆಮೇಲೆ ರೆಸಾರ್ಟ್ದು ಸೊ ನೋಡ್ಬೋದು ಹೆಂಗಿದೆ. ಸೊ ಅಲ್ಲಿ ಅಲ್ಲವರೆಲ್ಲ ಕ್ರೇಜಿ ಎಲ್ಲ ಸಖತ್ತಾಗಿದೆ ರೆಸಾರ್ಟ್ ಮಾತ್ರ. ಸೊ ನಾನು ಈ ಥರ ರೆಸಾರ್ಟಿಗೆ ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮು. ನಮ್ಮ 4 days ಫುಲ್ ಇದೇ ಥರ ರೆಸಾರ್ಟ್ಸ್ ಇರ್ತವೆ, ಬರೀ ಇದೇ ಥರ ರೆಸಾರ್ಟ್ಸು. ಸೊ ಬನ್ನಿ, ಫಸ್ಟು ಅಲ್ಲಿ ಹೋಗ್ಬಿಟ್ಟು ತಿಂಡಿ ಮಾಡ್ತವ್ರು ಅನ್ಸುತ್ತೆ. ಎಲ್ಲ ಹೋಗಿ ತಿಂಡಿ ಮಾಡ್ಕೊಳ್ಳೋ, ನಮಗೋಸ್ಕರ ಕಾಯ್ತವ್ರು ಅವ್ರಿಗೆ ಆ್ಯಕ್ಚುಲಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಒಳ್ಳೆ ಎಕ್ಸಸೈಸ್ ಕೊಡ್ತವ್ರು ಸರ್ ಇಲ್ಲಿ ನಮಗೆ. ಎಸ್ಟೇಟ್ ವಾಕಿಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ಒಳ್ಳೆ ವಾಕ್ ಇದೆ. ಅವರು ತಿಂಡಿ ತಿಂದ್ಬಿಟ್ಟು ಈ ವಾಕಿಗೆ ಬೇರೆ ಬಂದಿದ್ದೇವೆ. ವಾಕ್ ಅಂದ್ರೇನು, ಅಲ್ಲಿ ಒಂದಷ್ಟು ಎಸ್ಟೇಟ್ ಒಳಗಡೆ ಗೇಮ್ಸ್ ಇದೆ, ಅಡ್ವೆಂಚರ್ ಗೇಮ್ಸು. ಸೊ ಅದನ್ನೆಲ್ಲ ಆಟ ಆಡ್ತಾ ಇಲ್ಲಿ ವಾಕಿಗೆ ಬಂದರು. ಫುಲ್ ಎಸ್ಟೇಟ್ ವಾಕ್ ಇದು. ಸೊ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಸ್ಟೇಟು. ಸೊ ಇಲ್ಲಿಂದ ಫುಲ್ ವಾಕು. ಸೊ ವಿಡಿಯೋ ಮಾಡ್ತಾಯಿದ್ವಿ. ಸೊ ಬನ್ನಿ, ಅಲ್ಲಿ ನೋಡಿ ಎಲ್ಲಿ ಗಂಟ ಇದೆ ಅದು. ಅಲ್ಲಿಂದ ಹಂಗೆ ಹೋಗ್ಬೇಕು. ಒಂದು ಅರಾಬಿಕಾ, ಸ್ಮಾಲ್ ಎಲೆ, ದೊಡ್ಡ ಎಲೆ ಬಂದ್ಬಿಟ್ಟು ರೊಬಸ್ಟಾ, 1 more ಇದೆ ಆ ಕಡೆ ಲಿಬರಿಕಾ. ಸೊ ಇದನ್ನು 1.5 year ಮಗುಮ್ ಪ್ಲ್ಯಾಂಟ್ನ ತೊಗೊಂಡು ಬಂದು 4 ರಿಂದ 5 ವರ್ಷ ಚೆನ್ನಾಗಿ ನೋಡ್ಕೊಬೇಕು. ಆವಾಗಲೇ ಫಸ್ಟು ಕಾಫಿ ಫ್ರೂಟ್ಸ್ ಕೊಡೋದಾ. ಅರಾಬಿಕಾ ಅಂದರೆ ಲೈಟ್ ಆ್ಯಂಡ್ ಮೈಲ್ಡ್ ಕಾಫಿ. ಇದು ಮನೆಗೆ ಯೂಸ್ ಮಾಡುವಂಥ ಕಾಫಿ. ವರ್ಲ್ಡಲ್ಲಿ 70% ಈ ಕಾಫಿನ ಕುಡಿತಾರೆ, ಪ್ರೊಡಕ್ಷನ್ ಆಗೋದು. ಇದು ನ್ಯಾಚುರಲಿ ಕಂಟೆಂಟ್ ಬಂದ್ಬಿಟ್ಟು ಚಾಕ್ಲೇಟ್ ಮತ್ತು ಶುಗರ್, ಫ್ರೂಟಿ ನಟ್ಸ್ ಫ್ಲೇವರ್ ಇರುತ್ತೆ. ಸೊ ವರ್ಲ್ಡ್ ವೈಡ್ ಇದೇ ಎಕ್ಸ್ಪೆನ್ಸಿವ್ ಕಾಫಿ. ಇವಾಗ ಗ್ರೀನ್ ಕಲರ್ ಇದೆ. ಈಗ ಆಟೋಮೆಟಿಕ್ಲಿ ರೆಡ್ ಬೆರೀಸ್ ಆಗೋದು ಅಕ್ಟೋಬರ್, ನವಂಬರ್, ಡಿಸೆಂಬರ್. ಹಾರ್ವೆಸ್ಟಿಂಗ್ ಸೀಸನ್ ಸ್ಟಾರ್ಟ್ ಆಗೋದು 3 ತಿಂಗಳು. ಸೊ ನೋಡಿ, ಎಷ್ಟು ರೆಸಾರ್ಟ್ ಅವ್ರದ್ದು ಓನ್ ಇಲ್ಲೇ ಕಾಫಿ ಇದೆಲ್ಲ ರಿವ್ಯೂ. ಬನ್ನಿ ನಾನು ಬ್ಲಾಗಿಗಿದೆ ನಡೀತದೆ. ಸೊ ನೋಡಿ, ಇಲ್ಲೇ ಇದು ಕಾಫಿನ ರೆಡಿ ಮಾಡೋದು ಇವರು. ಸೊ ಎಲ್ಲ ಥರದ ಕಾಫಿ ಬೀಜಗಳು ಇಲ್ಲೇ ರೆಡಿ ಮಾಡ್ತಾರೆ. ಸೊ ಎಲ್ಲ ಮಷೀನ್ ಇಲ್ಲೇ ಇದೆ ನೋಡಿ. ಇಲ್ಲಿ ಬಂದು ಬೀಳ್ತಾ ಇರುತ್ತೆ ಕಾಫಿ ಬೀಜ. ಹೆಂಗಿದೆ ಗುರು, ಎಷ್ಟು ಲೈಟ್ ಬಿಟ್ಟಿದೆ ಗೊತ್ತಾ, ಏನಿಲ್ಲ ಇರಬಾರ್ದು. ಅಲ್ಲಿ ಕಾಫಿ ಬೀಜ ಇಲ್ಲೇ ರೆಡಿ ಮಾಡ್ಕೊತಾರೆ. ಕಾಫಿನೇ ರೆಡಿ ಆಗುತ್ತೆ ಇಲ್ಲೇ ಇವ್ರದ್ರೇ. ಸೊ ಬೆಳಗ್ಗೆ ನಾವು ಕಾಫಿ ಕುಡಿದ್ವಿ, ಫುಲ್ಲು ಸ್ಟ್ರಾಂಗ್ ಹೋಗೋದು. ಅದಕ್ಕೆ ಬನ್ನಿ, ಯಾರ್ಯಾರು. ಸೊ ಓಕೆ, ಇದು ರೆಸಾರ್ಟಲ್ಲಿ ಏನು ಕಾಫಿ ಎಸ್ಟೇಟ್ ಇದೆ ಫುಲ್ಲು. ಸೊ ಇವರಿಬ್ಬರೇ ಇದಕ್ಕೆ ಮೇನ್ ಇದು. ಬೆಳಗ್ಗೆ ಕಾಫಿ ಕುಡಿದ್ವಿ, ಸಖತ್ ಸ್ಟ್ರಾಂಗ್ ಆಗಿತ್ತು, ಸಖತ್ ಟೇಸ್ಟ್ ಆಗಿತ್ತು. ಸೊ ಈ ನಿಮ್ಮಿಬ್ಬರ ಹೆಸರು? ಓಕೆ ಓಕೆ.
ಸೊ ನೋಡಿ ಇವರಿಬ್ಬರೇ ಈ ಫುಲ್ ಎಸ್ಟೇಟ್ನ ಮೇಂಟೈನ್ ಮಾಡೋದು. ಯಾಕಂದರೆ ಎಷ್ಟೊಂದು ವೆರೈಟಿ ಆಫ್ ಕಾಫೀಸ್ ಇದಾವೆ ಇಲ್ಲಿ. ಸೊ ನೋಡಿ ಇಷ್ಟೊಂದು ವೆರೈಟೀಸ್ ಆಫ್ ಕಾಫೀಸ್ ಇದಾವೆ. ಇದು ಅರಾಬಿಕಾ, ಓಕೆ, ಇದು ರೊಬಸ್ಟಾ, ಓಕೆ. ಇದು ಎರಡು. ಸೊ ಇವೇ ಮೇನ್ ಆಕ್ಚುಲಿ, ಇವೆರಡು ಮೇನು. ಇದಾದ್ಮೇಲೆ ನಾವು ರೋಸ್ಟಿಂಗ್ ಮಷೀನ್ ಹಾಕಿದಾಗ ಇದು ಸ್ಟೇಜ್ ವೈಸ್ ರೋಸ್ಟಿಂಗ್ ಅಂತೀವಿ. ವರ್ಲ್ಡ್ ಅಲ್ಲಿ ಎಲ್ಲ ಮಷೀನ್ ಅಲ್ಲಿ ಇದೇ ತರ ಮಾಡೋದು. ಗ್ರೀನ್ ಇಂದ ಯೆಲ್ಲೋ ಕಲರ್ ಆಗುತ್ತೆ, ಯೆಲ್ಲೋ ಇಂದ ಸಿನಮನ್ ಕಲರ್, ಲೈಟ್ ರೋಸ್ಟ್, ಮೀಡಿಯಂ ರೋಸ್ಟ್, ಡಾರ್ಕ್ ರೋಸ್ಟ್, ಬೋನ್ ರೋಸ್ಟ್. ಓಕೆ. ಸೊ ಗ್ರೀನ್, ಯೆಲ್ಲೋ, ಸಿನಮನ್ ಯಾರು ಯೂಸ್ ಮಾಡಲ್ಲ. ಲೈಟ್ ರೋಸ್ಟ್ ಅಂದ್ರೆ ಫಿಟ್ನೆಸ್ ಲೆವೆಲ್, ಪ್ರೀ ವರ್ಕೌಟ್, ಪೋಸ್ಟ್ ವರ್ಕೌಟ್ ಇದನ್ನ ಯೂಸ್ ಮಾಡ್ತಾರೆ. ಮೋರ್ ಕೆಫೆನ್ ಬೇಕಂದ್ರೆ ಇದಕ್ಕೆ ಹೋಗ್ಬೋದು. ಇಂಡಿಯನ್ ಕಲ್ಚರ್ ಮೋರ್ ಆರಾಮ ಫ್ಲೇವರ್ ಯೂಸ್ ಮಾಡ್ತಾರೆ. ಕಾಫಿ ಶಾಪ್ ಎಲ್ಲ ಕಡೆ ಮೀಡಿಯಂ ರೋಸ್ಟ್ ಯೂಸ್ ಮಾಡ್ತಾರೆ. ಡಾರ್ಕ್ ರೋಸ್ಟ್ ಅಂದ್ರೆ ಇನ್ನೊಂದು ಹೆಸರು ಫ್ರೆಂಚ್ ರೋಸ್ಟ್ ಅಂತ. ಫ್ರೆಂಚ್ ಪೀಪಲ್ ಬಿಟರ್ನೆಸ್ ನ ಜಾಸ್ತಿ ಲೈಕ್ ಮಾಡ್ತಾರೆ. ಚಾಕ್ಲೇಟ್ ಎಲ್ಲ ಡಾರ್ಕ್ ರೋಸ್ಟ್ ಇಂದ ಮಾಡಿರ್ತಾರೆ. ಮಷೀನ್ ಮಿಡಲ್ ಸ್ಟ್ರಕ್ ಏನಾದ್ರು ಆದ್ರೆ, ಗ್ಯಾಸ್ ಏನಾದ್ರು ಆಫ್ ಆದ್ರೆ, ಮೈಂಡ್ ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋದ್ರೆ ಬೋನ್ ರೋಸ್ಟ್ ಹೋಗುತ್ತೆ. ಬೋನ್ ರೋಸ್ಟ್ ಅಂದ್ರೆ ವೇಸ್ಟೇಜ್ ಕಾಫಿ ಮಾಡಿ. ಓಕೆ 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 ಓಕೆ, ಅದಾಯ್ತು. 5 ಸೆಕೆಂಡ್ ಅಲ್ಲಿ 1 ಗಂಟೆ ಆದ್ರೆ ಹೌದು. ಸೊ ನೋಡಿ ಇಷ್ಟೊಂದು ಇದು ಇವರಿಬ್ಬರೇ ಇದಕ್ಕೆ ಮೇನ್ ಒಂಥರ ಡಾಕ್ಟರ್ ಇದ್ದಂಗೆ. ಸೊ ಇದೆಲ್ಲ ರೆಡಿ ಮಾಡೋದು ಇವರೇನೆ. ಸೊ ಈ ರೆಸಾರ್ಟಲ್ಲಿ ಸೊ ಸಖತ್ ಇಷ್ಟೊಂದು ವೆರೈಟೀಸ್ ಆಫ್ ಕಾಫೀಸ್ ಇದ್ದಾವೆ ನೋಡಿ. ಇಲ್ಲೇ ಮಷೀನ್ ಇದೆ ಹಿಂದೆಗಡೆ. ಸೊ ಇಲ್ಲೇ ಕಾಫಿ ಎಲ್ಲ ರೆಡಿ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಬನ್ನಿ ನೋಡೋಣ. ಸೊ ಇನ್ನು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನು ಹೋಟೆಲ್ ಶೂಟ್ ಮಾಡಬೇಕು, ಬೇಜಾನ್ ಕೆಲಸ ಇದೆ. ಸೊ ನೋಡೋಣ. ಓಕೆ ಬನ್ನಿ. ಪಾಪ ನಮ್ಮೆಲ್ಲರಿಗೂ ಗಿಫ್ಟ್ ಕೊಡ್ತಾ ಇದ್ದಾರೆ ಅವರೇನೆ. ಥ್ಯಾಂಕ್ ಯು ಸರ್. ಸೊ ಇದು ಮಾಯಿಶ್ಚರೈಸ್ ಬೀನ್ ಸರ್. ಇದು ಓಕೆ ಓಕೆ. ನೀವೆಲ್ಲ ಒಂದು ವಾಕಿಂಗ್ ಪ್ರೊಫೆಷನಲ್ ಆ ಥರ ಏನಾದ್ರು ಟ್ರಾವೆಲಿಂಗ್ ಏನಾದ್ರು ಇರ್ತೀರಾ? ಓಕೆ. ಸೊ ನೀವು ಎಕ್ಸರ್ಸೈಸ್ ಎಲ್ಲ ಯೋಗ ಡೈನಿಂಗ್ ಹಾಲ್ ಕಾರಲ್ಲಿ ಈ ತರ ಒಂದು ಕಂಟೈನರ್ ಅಲ್ಲಿ ಸೊ ಯಾವ್ದು ನಿಮಗೆ ಹಾಕಿ ಇಟ್ಕೊಳ್ಳಿ, ಏರ್ ಟೈಟ್ ಇಟ್ಕೊಳ್ಳಿ. ಸೊ ವೆನ್ ಯು ಫೀಲ್ ಲೋ, ಸೊ ಆ ಟೈಮಲ್ಲಿ ಅದು ಇನ್ಹೇಲ್ ಮಾಡಿ, ಸೊ ಸ್ಮೆಲ್ ಮಾಡಿ, ಯು ವಿಲ್ ಗೆಟ್ ಅ ಗುಡ್ ಮೂಡ್. ಓಕೆ, ಇದು ಇನ್ಹೇಲ್ ಮಾಡಕ್ಕೆ ಸೊ ಚೆನ್ನಾಗಿರುತ್ತೆ. ಓಕೆ. ಸೊ ಮೂಡ್ ಸ್ವಿಂಗ್ ಇರುವಾಗ, ಲೋ ಫೀಲ್ ಆಗುವಾಗ ಸ್ಮೆಲ್ ಮಾಡಿದ್ರೆ ನಿಮ್ಗೆ ಬೆಟರ್ ಫೀಲ್ ಬರುತ್ತೆ. ನೈಸ್. ದಟ್ಸ್ ವೈ ವಿ ಕಾಲ್ ಇಟ್ ಮ್ಯಾಜಿಕಲ್ ಬೀನ್ಸ್. ನೋಡಿ ಮ್ಯಾಜಿಕಲ್ ಬೀನ್ಸ್ ಅಂತೆ. ಸರಿ, ಎಲ್ಲ ಸೇಮ್ ಅಲ್ಲ? ಓಕೆ. ಕವರ್ ಮೇಲೆ ಒಂದು ಕಾಫಿ ಮೆಸೇಜ್ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನೋಡಿ, ಈ ಥರದ್ದು ಯಾವುದೂ ತಗೊಂಡಿರಲಿಲ್ಲ ಇವತ್ತವರೆಗೂ. ಸೊ ಇದೇ ಫಸ್ಟ್ ಟೈಮು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಕವರ್ ಇದ್ರೆ ಹಾಕ್ಬಿಡಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸ್ಟಾರ್ಟ್ ಮಾಡಿದ್ದೆ ವ್ಲಾಗು ಗೊತ್ತಲ್ಲ, ಬಟ್ ಏನು ಅಂದರೆ ಬೈಕ್ ಮೇಲೆ ಹತ್ತಿದ್ನಲ್ಲ. ಸೊ ಅದೇ ಯಾಕೆ ಬೈ ಇರಿ. ಓಕೆ, ಸೊ ಬಾಯ್ ಸರ್. ಥ್ಯಾಂಕ್ ಯು ಬ್ಲಾಸಮ್ ರೆಸಾರ್ಟು. ಸೊ ಬ್ಲಾಸಮ್ ರೆಸಾರ್ಟು ಸೂಪರ್ ಆಗಿತ್ತು. ಸೊ ಇಲ್ಲಿಂದ ಇವಾಗ ಓಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಜೇಲರ್ಗೆ ಹೋಗ್ತಾ ಇದ್ದೀವಿ. ಸೊ ಜೇಲರ್ ಹೋಗ್ತಾ ಇದ್ದೀವಿ. ಜೇಲರ್ ಮುಗಿಸೋಕೆ 3-4 ಅವರ್ಸ್ ಬೇಕಂತೆ. ಸೊ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 11:30 ಗೈಸ್. ಮಳೆ ಬರೋ ಡ್ರಿಸಲ್ ಆಗ್ತಾ ಇದೆ. ಸೂಪರ್ ಕ್ಲೈಮೇಟು, ಜಾಲಿ. ಗೊತ್ತಾಯ್ತು ಇದ್ದೀರಾ ನೋಡಿ, ಕಿರಿಸ್ತಾವ್ರೆ. ಡಿಸ್ಟರ್ಬ್. ಓಕೆ ಬನ್ನಿ. ರೂಮಲ್ಲಿ ಶೂಸ್ ಬಿಟ್ಬಿಟ್ಟಿದ್ದೀನಿ ನಾನು. ಎತ್ಕೊಳ್ಳೋಣ ಎತ್ಕೊಂಡು ಬ್ಯಾಗಲ್ಲಿ ಕೈಯಲ್ಲಿ ಎಷ್ಟೊಂದು ಲಗೇಜ್ಗಳಿದ್ವು. ಸೊ ಇದರಲ್ಲಿ ಮರ್ತೇ ಬಿಟ್ಟೆ ಶೂ ಇಟ್ಕೊಳ್ಳೋದು. ಎಲ್ಲಪ್ಪ ಅದು ಇಲ್ಲೆಲ್ಲೋ ಇತ್ತು ಲೆಫ್ಟು. ಕಲ್ಲತ್ಗಿರಿ ಫಾಲ್ಸು ಹೆಂಗಿದೆ ಫಾಲ್ಸ್ ನಿಮ್ಗೆ ಗೊತ್ತಾಗಲ್ಲ, ಬಟ್ ಫಾಲ್ಸ್ ಇದೆ ಅಲ್ಲಿ. ನಮ್ಮ ಗುರುಜಿ ಅಳ್ತವ್ರೆ. ಕಲ್ಲತ್ಗಿರಿ ನೋಡಿ, ಕಲ್ಲತ್ಗಿರಿ ಫಾಲ್ಸ್ ಗಿರಿಬೈ ಹೆಸರಲ್ಲಿ ಇರೋದು. ಹೌದು ನೋಡಿ ಫಾಲ್ಸ್ ಅಲ್ಲಿ ಮೇಲೆ ನೀರು ಕಮ್ಮಿ ಇದೆ. ಕ್ಯಾಮ್ರಾ ಅಲ್ಲಿ ಗೊತ್ತಾಗಲ್ಲ. ಪಿಕ್ಕಲ್ಲಿ ತೋರಿಸ್ಬೇಕು. ಗಾಡಿ ಇಲ್ಲ ಅಂದ್ರೆ ಹೇಳಿ, ಸೆಂಟ್ರಲ್ ಬರ್ತಾ ಇದ್ದೇವೆ. ಓಕೆ. ಅಲ್ಲ, ಒಂದು ಮಾತು ಹಂಗೆ, ಗಾಡಿ ಇಲ್ಲ ಅಂತ ಹಿಂಗೆ ಅನ್ಬೇಕು. ಹಿಂಗೆ ಆಯ್ತು, ಗಾಡಿ ಇದ್ರೇನು ಹೇಳಿ.
ಕರ್ವಿಂಗ್. ಓಕೆ. ಗಾಬ್ರಿಗಲ್ಲ, ಈಗ ಹ್ಯಾಂಗ್ ಗ್ಲೌಸ್ ಬೇರೆ ಹಾಕಿಲ್ಲ ಅಲ್ಲಿ ನಾನು. ಇಲ್ಲ ಆಲ್ರೆಡಿ ಗಿರಿಬೈ ಬೇರೆ ಚಮಕ್ ಕೊಟ್ಟವ್ರಲ್ಲ ಆಲ್ರೆಡಿ ನನಗೆ. ಮುಕ್ಳಿ. भाई ಫಾಲ್ಸು. ಅಯ್ಯೋ ಗಿರಿಬೈಗೆ ಸಾಂಬ ಅಡ್ಡ ಬಂದ್ಬಿಡ್ತು ಗೊತ್ತಾ. ಡಿಯರು ಹೋಗ್ಬಿಡ್ತಿದ್ರು ಅವ್ರು ಆ ಕಡೆ. ಅಯ್ಯೋ ಸಾಂಬ ಬಂದ್ಬಿಡ್ತು ಅಡ್ಡ. ಫಾಲ್ಸು ಬೈ, ಮಳೆನಾ ಇದು ಬೈ, ಜರಿತಾ ಇದೆ ಟೈರ್. ಗಿರಿಬೈ ಹಂಗೆ ಸ್ವರ್ಗ ನರ್ಕ ಎಲ್ಲ ಮುಟ್ಟಿ ಬಂದ್ರು ನಮ್ಗೆ. ಓ ದೊಡ್ಡದು ಬೈ ಫುಲ್ಲು. ಸೇಮ್ ಅದು ತಿರುಗ್ದಾಗ ಕೊಂಬು ಕಂಡಿದ್ದು. ಇಲ್ಲ ಆಫ್ ಇದ್ವಿ. ಅದು ನಾವು ಇನ್ನೊಂದು 20 ಸೆಕೆಂಡ್ಸ್ ಲೇಟಾಗಿ ಬಂದಿದ್ರೆ ರೋಡಲ್ಲಿ ಇರೋದದು, ರೋಡ್ ಸೆಂಟ್ರಲ್ಲಿ. ಹಂಗೆ ಎಗರೋಯ್ತು ವಾಪಸ್ ರಿಟರ್ನ್. ಏನಿಡಿ ಕ್ರೇಜಿ ಫಾರೆಸ್ಟ್ ಮಾತ್ರ. ಬನ್ನಿ. ಅಷ್ಟೇ 100 ಅದು ಅಲ್ಲೇ ಇದೆ ಅಲ್ಲ, ಅವ್ರು ಇದಾರಲ್ಲ ಅಲ್ಲೇ. ನಮ್ಮದೇ ಬೈ. ಬಟ್ ಇಲ್ಲಿ ಇವರು ಇಲ್ಲೇ ಇದ್ದಾರೆ. ಇಲ್ಲಿದೆ ನಮ್ಮದು ಮುಂದೆ ಬೈ. ಈ ಕಡೆ ಹಾಕೊಳ್ಳಿ ಬೈ, ಬಿದ್ದೋಗುತ್ತದು. ಇಲ್ಲಿ ಏನು ಕೇಳೋದು, ಹೋಗ್ಬೋದಂತ ಕೇಳಬೇಕಾ? ಸರಿ ಆಯಿತು, ಬಟ್ ಚೆನ್ನಾಗಿರ. ಯಾವ್ದು ಗುರು ಹುಳ